ಹಾಯ್ ಗಾಯ್ಸ್, ಇನ್ ದ ಪ್ರೀವಿಯಸ್ ವಿಡಿಯೋ MCQಗಳನ್ನ ತಿಳ್ಕೊಂಡ್ವಿ. ಫಸ್ಟ್ ಚಾಪ್ಟರ್ದು ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಎಕನಾಮಿಕ್ಸ್ ಇದೆಯಲ್ಲ, ಅದರದ್ದು MCQಗಳನ್ನ ತಿಳ್ಕೊಂಡ್ವಿ ಹೋದ ವಿಡಿಯೋದಲ್ಲಿ. ಇವತ್ತಿನ ವಿಡಿಯೋದಲ್ಲಿ ನಾನು ಅದೇ ಚಾಪ್ಟರ್ದು ನಿಮಗೆ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಬನ್ನಿ ತಿಳ್ಕೊಳ್ಳೋಣ ಏನೇನಿದೆ ಫಿಲ್ ಇನ್ ದಿ ಬ್ಲ್ಯಾಂಕ್ಸಲ್ಲಿ ಅಂತ. Hello dear students, this is Avinash, lecturer in economics. In the previous class we were discussing about the first chapter statistics for economics, first PUC ಅವರಿಗೆ MCQಗಳನ್ನ ಹೇಳ್ಕೊಟ್ಟಿದ್ದೆ. In this video I would like to explain about the fill in the blanks. ಈ ಚಾಪ್ಟರ್ದು ಏನು fill in the blanks ಇದೆ, there are 5 fill in the blanks questions. ಅದನ್ನು ಎಕ್ಸ್ಪ್ಲೈನ್ ಮಾಡೋಕೆ ಹೊರಟಿದ್ದೀನಿ ನಿಮಗೆ. ತಡ ಮಾಡೋದು ಬೇಡ. ಈಗ ಮೊದಲನೇ ಒಂದು fill in the blanks ಕಡೆ ಹೋಗೋಣ. ಸೊ ದ ಫಸ್ಟ್ ಕ್ವೆಶನ್, ವೆನ್ ಯು ಬೈ ಗೂಡ್ಸ್ ಯು ಆರ್ ಕಾಲ್ಡ್ ಡ್ಯಾಶ್ ಅಂತ ಕೇಳಿದ್ದಾರೆ. ತುಂಬ ಸಿಂಪಲ್ ಕ್ವೆಶನ್ನು. ನೀವೇನಾದರೂ ಬೈ ಮಾಡ್ತಾ ಇದ್ದೀರಾ, ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮನ್ನ ಏನಂತ ಕರಿತೀರಾ ಅಂತ ಕೇಳಿದ್ದಾರೆ ಕ್ವೆಶನ್ನು. ಆಬ್ವಿಯಸ್ಲಿ ಕನ್ಸ್ಯೂಮರ್ ಅಂತ ಕರಿತೀವಿ ನಾವು ಅವ್ರನ್ನ. ಯಾರು ಅ ಪರ್ಸನ್ ಹೂ ಬೈಸ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಈಸ್ ಕನ್ಸಿಡರ್ಡ್ ಆಸ್ ಕನ್ಸ್ಯೂಮರ್ ಅಂತ ಕರಿತೀವಿ. ಇನ್ ದ ಸೆಕೆಂಡ್ ಒನ್, ವೆನ್ ಯು ಪ್ರೊಡ್ಯೂಸ್ ಗೂಡ್ಸ್, ಸಿಂಪಲ್. ನೀವು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ, ಬೈ ಮಾಡ್ತಾ ಇದ್ರೆ ನಿಮ್ಮನ್ನ ಕನ್ಸ್ಯೂಮರ್ ಅಂತ ಕರೆದ್ಬಿಡ್ತೀವಿ. ಅದೇ ನೀವೇನಾದರೂ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಫಿಲಮ್ ಪ್ರೊಡ್ಯೂಸರ್ ಅಲ್ಲ ಇಲ್ಲಿ ಹೇಳ್ತಿರೋದು. ಇಲ್ಲಿ ಪ್ರೊಡ್ಯೂಸ್ ಇನ್ ದ ಸೆನ್ಸ್ ಇಫ್ ಯು ಆರ್ ಪ್ರೊಡ್ಯೂಸಿಂಗ್ ಗುಡ್ಸ್ ಆ್ಯಂಡ್ ಸರ್ವಿಸಸ್ ಅಂತಂದರೆ ನಿಮ್ಮನ್ನ ಪ್ರೊಡ್ಯೂಸರ್ ಅಂತ ಕರಿತೀವಿ ನಾವು ಅಷ್ಟೇ. ಇನ್ ದ ಥರ್ಡ್ ಕ್ವೆಶನ್, ವೆನ್ ಯು ಸೆಲ್ ಗೂಡ್ಸ್ ಫಾರ್ ಪ್ರಾಫಿಟ್, ಮತ್ತೆ ಪ್ರೊಡ್ಯೂಸರ್ ಅಲ್ವಾ ಸರ್ ಅಂತ ಕೇಳಬೇಡಿ. ನೋ, ಪ್ರೊಡ್ಯೂಸರ್ ಏನು ಮಾಡ್ತಾನೆ, ಈ ವಿಲ್ ಜಸ್ಟ್ ಪ್ರೊಡ್ಯೂಸ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸೆಲ್ಲರ್ ಬೇರೆಯವನೊಬ್ಬ ಆಗಿರ್ಬೋದು. ಈ ವಿಲ್ ಬಿ ಸೆಲ್ಲಿಂಗ್ ದ ಗೂಡ್ಸ್ ಫಾರ್ ಪ್ರಾಫಿಟ್ಗೋಸ್ಕರ ಸೇಲ್ ಮಾಡ್ತಿದ್ದಾನೆ ಅಂತಂದರೆ ಅವನ್ನ ಏನಂತ ಕರಿತೀವಿ ಅಂತಂದರೆ ವಿ ಆರ್ ಕನ್ಸಿಡರ್ಡ್ ಹಿಮ್ ಆ್ಯಸ್ ಸೆಲ್ಲರ್ ಅಂತ ಕರಿತೀವಿ. ಆ್ಯಂಡ್ ಫೋರ್ತ್ ಒನ್, ರಿಸೋರ್ಸಸ್ ಆರ್ ಲಿಮಿಟೆಡ್ ಬಟ್ ವಾಂಟ್ಸ್ ಆರ್ ಡ್ಯಾಶ್. ಇದೊಂಥರ ಎಕನಾಮಿಕ್ಸ್ ಸ್ಲೋಗನ್ ಅಂತಲೇ ಹೇಳ್ಬೋದು ನೀವು. ಯಾವುದೇ ಕಾರಣಕ್ಕೂ ಸೆಕೆಂಡ್ PUC ತನಕನೂ ಮರೆಯೋಂಗಿಲ್ಲ ಇದನ್ನು. ಏನಂತಂದರೆ ಇಲ್ಲಿ ನಿಮಗೆ ರಿಸೋರ್ಸಸ್ ಆರ್ ಲಿಮಿಟೆಡ್, ತುಂಬ ಕಡಿಮೆ ಇದೆ ರಿಸೋರ್ಸಸ್ಸು. ಬಟ್ ಹ್ಯೂಮನ್ ವಾಂಟ್ಸ್, ಜಗತ್ತಲ್ಲಿರೋದು ಎಲ್ಲ ಬೇಕು ಅಂತಾನೆ. ಹ್ಯೂಮನ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್. ಮನುಷ್ಯ ಅನ್ನೋನು ಬೈದಾನಲ್ಲ, ಅವನ ಜಗತ್ತಲ್ಲಿರೋದು ಎಲ್ಲನೂ ಬೇಕು ಅಂತ ಕೇಳ್ತಾನೆ ಅವನು. ಸೊ ರಿಸೋರ್ಸಸ್ ಆರ್ ಲಿಮಿಟೆಡ್ ಬಟ್ ದ ವಾಂಟ್ಸ್ ಆರ್ ಅನ್ಲಿಮಿಟೆಡ್ ಅಂತ ಆನ್ಸರ್ ಬರೀತೀರಾ. ಆ್ಯಂಡ್ ಇನ್ ದ ಲಾಸ್ಟ್ ಕ್ವೆಶನ್, ಡೇಟಾ, ನಂಬರ್ಸ್, ಈಕ್ವೇಷನ್ಸ್ ಆರ್ ಬೀಯಿಂಗ್ ಯೂಸ್ಡ್ ಇನ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸರ್ ಮ್ಯಾಥಮೆಟಿಕ್ಸ್ ಅಲ್ವಾ ಅಂತ ಕೇಳಬೇಡಿ. ಸೊ ಅದನ್ನು ಸ್ಟ್ಯಾಟಿಸ್ಟಿಕ್ಸಲ್ಲಿ ಕೂಡ ಯೂಸ್ ಮಾಡ್ತೀವಿ ನಾವು. ಡೇಟಾ ಆಗಿರ್ಬೋದು, ನಂಬರ್ಸ್ ಆಗಿರ್ಬೋದು, ಈಕ್ವೇಷನ್ಸ್ ಆಗಿರ್ಬೋದು, ಇದನ್ನೆಲ್ಲ ನಮಗೆ ಎಕನಾಮಿಕ್ಸ್ಗೆ ರೆಲೆವೆಂಟ್ ಆಗಿರೋದ್ರಲ್ಲಿ ಯಾವ ಸಬ್ಜೆಕ್ಟಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ಇನ್ ದ ಸಬ್ಜೆಕ್ಟ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ಇದನ್ನೆಲ್ಲ ನಾವು ಯೂಸ್ ಮಾಡ್ತಾ ಇರ್ತೀವಿ. ಸೊ ದ ಆನ್ಸರ್ ಇಸ್ ಸ್ಟ್ಯಾಟಿಸ್ಟಿಕ್ಸ್. ಇದು 5 ನಿಮಗೆ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಕ್ವೆಶನ್ಸು ಈ ಚಾಪ್ಟ್ರಿಂದ ಬರ್ತಕ್ಕಂಥದ್ದು. ಇದು ಬಿಟ್ಟರೆ ಇನ್ಯಾವುದೇ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಕ್ವೆಶನ್ಸು ಈ ಚಾಪ್ಟ್ರಲ್ಲಿ ಬರಲ್ಲ. ಇನ್ನು ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ 1 ಮಾರ್ಕ್ ಕ್ವೆಶನ್ಸ್ಗಳನ್ನ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.